ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಈಕೋ ಕ್ಲಬ್ ಸಹಯೋಗದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲಾ ಮಕ್ಕಳು, ಶಿಕ್ಷಕ ವೃಂದ, ಬಿಆರ್ಪಿ ಹಾಗೂ ಇಸಿಇಒ ಅಧಿಕಾರಿಗಳ ಭಾಗವಹಿಸುವಿಕೆಯಲ್ಲಿ ವಿಶೇಷ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ರಾಯಲ್ಪಾಡು ಹೋಬಳಿಗೆ ಸಂಬಂಧಿಸಿದ ಯರ್ರಕೊಂಡ ಗಿರಿಧಾಮದ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಅಡಗಿದ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯ ಕೈಗೊಳ್ಳಲಾಯಿತು. ಮಕ್ಕಳಿಂದ ನೃತ್ಯ, ಹಾಡು, ಭಾಷಣ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳು ನಡೆದವು. ಕಾರ್ಯಕ್ರಮದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ರುಚಿಕರವಾದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದರಿಂದ ಮಕ್ಕಳಲ್ಲಿ ಉತ್ಸಾಹ ಮತ್ತು ಸಂಭ್ರಮ ಹೆಚ್ಚಾಗಿ ಕಂಡುಬಂತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಯುತ ಹನುಮಂತರೆಡ್ಡಿ ಅವರು, ತಾವು ಸುಮಾರು 27 ವರ್ಷಗಳ ಕಾಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮರಿಮಾಕಲಹಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾಗಿ ತಿಳಿಸಿದರು. ತಮ್ಮ ಸೇವಾ ಅವಧಿಯಲ್ಲಿ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಗ್ರಾಮದ ಸಾರ್ವಜನಿಕರ ಸಹಕಾರದೊಂದಿಗೆ ಶಾಲಾ ಆವರಣದಲ್ಲಿ ಗಣೇಶ, ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಸ್ಥಾಪಿಸಿರುವುದಾಗಿ ಹೇಳಿದರು. ಇದಲ್ಲದೆ ಸಮಾಜಮುಖಿ ಕಾರ್ಯವಾಗಿ 101 ಮದುವೆಗಳನ್ನು ನಡೆಸಿರುವುದನ್ನು ಅವರು ಸ್ಮರಿಸಿದರು. ಹನುಮಂತರೆಡ್ಡಿ ಅವರು ತಮ್ಮ ಜೀವನದಲ್ಲಿ ನಡೆದ ಆಧ್ಯಾತ್ಮಿಕ ಅನುಭವವನ್ನು ಹಂಚಿಕೊಂಡು, ಒಂದು ದಿನ ಕನಸಿನಲ್ಲಿ ಯರ್ರಕೊಂಡ ಗಿರಿಧಾಮದಲ್ಲಿ ಶ್ರೀ ಗಂಗಮಾಂಬ ದೇವಿಯ ವಿಗ್ರಹವನ್ನು ಸ್ಥಾಪಿಸಬೇಕೆಂದು ತಾಯಿ ಆದೇಶ ನೀಡಿದಂತೆ ತಿಳಿಸಿದರೆಂದರು. ಅದರಂತೆ 2001 ಮಾರ್ಚ್ 27ರಂದು ಯರ್ರಕೊಂಡ ಗಿರಿಧಾಮದಲ್ಲಿ ಶ್ರೀ ಗಂಗಮಾಂಬ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಅಂದಿನಿಂದ ಇಂದಿನವರೆಗೆ ನಿತ್ಯ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದು, ಭಾನುವಾರ ಹಾಗೂ ಮಂಗಳವಾರ ವಿಶೇಷ ಪೂಜೆಗಳು ನಡೆಯುತ್ತವೆ ಎಂದು ವಿವರಿಸಿದರು. ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಕೋರಿಕೆಗಳು ನೆರವೇರುತ್ತವೆ ಎಂಬ ಅಪಾರ ನಂಬಿಕೆ ಜನರಲ್ಲಿ ಇದೆ. ಪ್ರತಿ ವರ್ಷ ಜನವರಿ 1ರಂದು ಇಲ್ಲಿ ಜಾತ್ರೆ ಮಹೋತ್ಸವವು ಭಕ್ತಿಭಾವದಿಂದ ನಡೆಯುತ್ತದೆ. ಈ ಕ್ಷೇತ್ರದ ಇನ್ನಷ್ಟು ಅಭಿವೃದ್ಧಿಗಾಗಿ ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಮುಜರಾಯಿ ಇಲಾಖೆ ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮಾಧ್ಯಮದ ಮೂಲಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸರ್ಕಾರಕ್ಕೆ ಒತ್ತಾಯ ಮಾಡಿಕೊಡ್ಬೇಕು ಅಂತಂದು ಆ ಮೀಡಿಯಾದವರು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಅವರಲ್ಲಿರ್ತಕ್ಕಂಥ ಮೂಲಭೂತ ಶಕ್ತಿಗಳಲ್ಲಿ ಮೀಡಿಯಾ ಅಂದ್ರೆ ಪತ್ರಿಕೋದ್ಯಮ ಕೂಡ ಒಂದು 4ನೇ ಹಂತ ಮುಖ್ಯವಾಗಿರ್ತಕ್ಕಂಥ ಸಮಾಜಕ್ಕೆ ಅಂತ ಅನ್ನೋದು ಪ್ರತಿಪಾದಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಪತ್ರಿಕೋದ್ಯಮ. ಅವರು ನಮ್ಮ ಶ್ರೀನಿವಾಸಪುರ ತಾಲೂಕಾಗಲಿ ಅಥವಾ ಉಸ್ತುವಾರಿ ಮಿನಿಸ್ಟರ್ ಕೋಲಾರ ಜಿಲ್ಲೆ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರು ಉಸ್ತುವಾರಿ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿ ಮೂಲಭೂತ ಸೌಕರ್ಯ, ರಸ್ತೆ ಮತ್ತು ಒಂದು ನೀರಿನ ಸೌಲಭ್ಯವನ್ನು ಹಾಗೂ ಇನ್ನಿತರ ಬೇಸಿಗೆ ಕಾಲ ಆಗಲಿ ಚಳಿಗಾಲ ಆಗಲಿ ಒಂದು ತಂಗುದಾನ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅವರು ಗಮನಿಸಬೇಕು. ನಮ್ಮ ಇನ್ನಿತರ ಶಿಕ್ಷಕರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಸಮೂಹವಾಗಿ ಬಂದು ಈ ಒಂದು ಆರಾಧನೆ ಮಾಡಿ ಈ ಪರಿಸರವನ್ನು ನೋಡಿ ವೀಕ್ಷಿಸಿ ಆನಂದಿಸಿ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಟ್ಕೊಂಡಿದ್ದಾರೆ. ಇದೇ ಪ್ರಕಾರ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತೆ ಈ ಚಿಂತಾಮಣಿ ಮತ್ತೆ ವಿಜಯಪುರ ಈ ಕಡೆಯಿಂದ ಸಹ ದೇವನಹಳ್ಳಿ ಆ ಕಡೆಯಿಂದ ಕೂಡ
ಈ ಒಂದು ಪರಿಸರವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಅಷ್ಟೊಂದು ಪರಿಸರವು ಅಮೋಘವಾಗಿರುತ್ತದೆ. ಇಲ್ಲಿ ಸೀರಿಯಲ್ ಕೂಡ, ಪಿಕ್ಚರ್ ಕೂಡ ತೆಗಿತಕ್ಕಂಥ ಒಂದು ಸೀನ್ ಇರುತ್ತೆ ಮೇಲ್ಗಡೆ. ಇಲ್ಲಿ ಅಥವಾ ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅವರಿಗೆ ಒತ್ತಾಯ ಮಾಡಿಕೊಟ್ಟು ಈ ಒಂದು ಈಕೋ ಪ್ರವಾಸಿ ತಾಣವನ್ನಾಗಿ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ನಿಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾರೆ. ಆ ಗ್ರಾಮದಲ್ಲಿ ಶಿಕ್ಷಕನಾಗಿ 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಆ ಸಂದರ್ಭದಲ್ಲಿ 101 ಜೀವಗಳನ್ನು ಮಾಡಿಕೊಂಡೆ. ಮಹಾಲಕ್ಷ್ಮಿ ಮಹಾಗಣಪತಿ ದೇವರನ್ನು ಕರೆಸಿ ಗ್ರಾಮ ಮಟ್ಟಕ್ಕೆ ಮತ್ತು ಸ್ಕೂಲ್ ಮಟ್ಟಕ್ಕೆ ಹುಡುಗರಿಗೆ ಸಂದೇಶ ದೇವರನ್ನು ಕರೆಸಿದಾಗ ಅಲ್ಲಿ ಆವಾಗ ಮಲ್ಕೊಂಡಿರುವಾಗ ಕನಸು ಯೋಗದಿಂದ ಈ ಹರಕೊಂಡ ಗಿರಿಧಾಮ ಕ್ಷೇತ್ರದಲ್ಲಿ ಕಾಣಿಸಿಕೊಂತು ಗಂಗಮ್ಮ. 2001ನೇ ಸಾಲಿನಲ್ಲಿ ಫೆಬ್ರವರಿ 23ನೇ ತಾರೀಕಿನ ದಿವಸ ಇಲ್ಲಿ ಆಯಮ್ಮನ ಕಾಣಿಸ್ಕೊಂಡಿದ್ದು. ಅದೇ ವಾರದಲ್ಲಿ ಫೆಬ್ರವರಿ 23ನೇ ತಾರೀಕಿನ ದಿವಸ ಆಯಮ್ಮನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ ಅಂತಕ್ಕಂಥ ಪ್ರತೀತಿ ಉಂಟು. ಪ್ರತಿ ವಾರನೂ ಕೂಡ ಆದಿವಾರ ಮಂಗಳವಾರ ಉಂಟು. ಇವತ್ತಿನ ದಿವಸ ಈ ಒಂದು ಸನ್ನಿಧಾನಕ್ಕೆ ಬುಧವಾರ ದಿವಸ ಜನವರಿ 26ನೇ ತಾರೀಕು 21ನೇ ತಾರೀಕಿನ ದಿವಸ ನಮ್ಮ ಸ್ಕೂಲ್ ಮಟ್ಟದಲ್ಲಿ ಇರ್ತಕ್ಕಂಥ ಕ್ಲಸ್ಟರ್ ವತಿಯಿಂದ ಎಲ್ಲ ಹುಡುಗರು ಕೂಡ ವಿದ್ಯಾರ್ಥಿಗಳು ಬಂದು ಆಯಮ್ಮನ ಪ್ರಾರ್ಥನೆ ಮಾಡ್ಕೊತಾರೆ. ಅವತ್ತಿನ ದಿವಸ ಸಂತೋಷವಾಗಿ ಒಂದು ದಿನದ ಹೊರಸಂಚಾರವನ್ನು ಹಾಕಿಕೊಂಡು ಎಲ್ಲ ಶಿಕ್ಷಕರು ನಮ್ಮ CRP ಆಂಜನೇಯ Hey!